ಉತ್ತರ ಕರ್ನಾಟಕ ಭಾಗದ ವಿಜಯಪುರದ ಸಿದ್ದೇಶ್ವರ ದೇವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಇಲ್ಲಿನ ದನಗಳ ಜಾತ್ರೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಸುಮಾರು 25 ಎಕರೆ ವಿಶಾಲ ಪ್ರದೇಶದಲ್ಲಿ ನಡೆಯುತ್ತಿರುವ ಜಾತ್ರೆಯಲ್ಲಿ 15,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜಾನುವಾರುಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಜೋಡಿ ದನಗಳನ್ನು 30,000 ರೂಪಾಯಿಗಳಿಂದ 7 ಲಕ್ಷ ರೂಪಾಯಿವರೆಗೆ ವ್ಯಾಪಾರ ಮಾಡಲಾಗುತ್ತಿದೆ. ಬಜಾರಿ ಕೂಸ, ಕಿಲಾರಿ, ಜವಾರಿ ಜರ್ಸಿ ಸೇರಿದಂತೆ ವಿವಿಧ ತಳಿಯ ಎತ್ತುಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ನೆರೆಯ ಮಹಾರಾಷ್ಟ್ರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಿಂದ ರೈತರು ಆಗಮಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ರಸೂಲ್ ಗುಬ್ಬೇವಾಡ್, ಜಾತ್ರೆಗೆ 30ಕ್ಕೂ ಅಧಿಕ ದನಗಳನ್ನು ತಂದಿದ್ದೆವು. ಉತ್ತಮ ವ್ಯಾಪಾರ ನಡೆಯುತ್ತಿದ್ದು ಒಳ್ಳೆಯ ದನಗಳು ಉತ್ತಮ ಬೆಲೆಗೆ ಮಾರಾಟವಾಗುತ್ತಿವೆ ಎಂದರು. 4 ಲಕ್ಷ 6 ಲಕ್ಷ ಮಾರವ್ರಿ, ಎಲ್ಲ ನಮ್ಮನ್ನ ಆಗ್ಯದ್ರಿ. ಜಾತ್ರೆ ಮೇವಿನ ಸ್ವಲ್ಪ ತೊಂದರೆ ಐತ್ರಿ, ನಾವು ಮಾರಲ ಬರಲ್ರಿ. ಇಲ್ಲಿ ಮೇವಿನ ಸ್ವಲ್ಪ ತೊಂದರೆ ಐತಿ. ನೀರು ಪೂರೆಲ್ಲ ಅನುಕೂಲ ವ್ಯವಸ್ಥೆ ಚಲೋ ಐತ್ರಿ. ಇಲ್ಲಿ ದವಾಖಾನೆ ವ್ಯವಸ್ಥೆ ಐತ್ರಿ. ಎಲ್ಲ ಡಾಕ್ಟರ್ಗಳು ಇಲ್ಲಿಗೆ ಬರ್ತಾರೆ. ಏನಾದರೂ ಒಂದು ಸೆಕೆಂಡ್ ಹಂಗೆ ಅದಕ್ಕೆ ಪರಿಹಾರ ಮಾಡ್ರಿ. ಚಲೋ ಅದ್ರಿ ಸರ್, ವ್ಯವಸ್ಥೆ ಚಲೋ ಆದ್ರಿ. ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಜಾತಾ ಪಾಟೀಲ್, ಪ್ರಸಕ್ತ ವರ್ಷ ಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ 15,000ಕ್ಕೂ ಅಧಿಕ ದನಗಳು ಸೇರಿವೆ. ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಪಶು ಆಸ್ಪತ್ರೆ ಆರಂಭ ಮಾಡಲಾಗಿದ್ದು ಪಶುಗಳಿಗೆ ಅಗತ್ಯ ಔಷಧೋಪಚಾರ ಮಾಡಲಾಗುತ್ತಿದೆ ಎಂದರು. ಅವರ ಮಾರ್ಗದರ್ಶನ ಮೇರೆಗೆ 9ನೇ ತಾರೀಕಿಂದನೇ ನಾವು ಒಂದು ಪಶು ಆಸ್ಪತ್ರೆನ APMC ಅವರ ಸಹಯೋಗದೊಂದಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಅದನ್ನು 2 ಟೀಮ್ ಮಾಡಿಬಿಟ್ಟು ಹಗಲೊತ್ತು ಒಬ್ಬರು ಮತ್ತು ರಾತ್ರಿ ಹೊತ್ತು ಒಂದು ಟೀಮ್ ಮಾಡಿಬಿಟ್ಟು ಪಶುವೈದ್ಯಾಧಿಕಾರಿಗಳು ಮತ್ತು ಪಶುವೈದ್ಯ ಪರೀಕ್ಷಕರನ್ನ ನಾವು ಉಪನಿರ್ದೇಶಕರ ಜೊತೆ ಚರ್ಚಿಸಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದೇವೆ.